ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಾರಿಯ ದಸರಾ ಉತ್ಸವನ ಉದ್ಘಾಟನೆಯನ್ನ ನಮ್ಮ ರಾಜ್ಯದ ಪ್ರಸಿದ್ಧ ಕವಿಯತ್ರಿ ಮತ್ತು ಪುಸ್ತಕಗಳನ್ನು ಬರೆದು ಪ್ರಶಸ್ತಿಯನ್ನು ಪಡೆದು ನಮ್ಮ ಕರ್ನಾಟಕಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಗೌರವ ಇದೆ. ಆದರೆ ಅದರಲ್ಲಿ ಹೇಳಿದ್ದಾರೆ, ಬಾನು ಮುಷ್ತಾಕ್ರವರು ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಒಬ್ಬ ಮಗಳು ಮತ್ತು ಎಡಪಂಥೀಯರು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಎಡಪಂಥೀಯರ ಕೈವಾಡ ಐತೆ. ಸಹಜವಾಗಿ ಎಡಪಂಥೀಯರು ಅಂತಂದ್ರೆ ಹಿಂದುತ್ವವನ್ನ, ಹಿಂದೂ ಧರ್ಮವನ್ನ, ಹಿಂದೂ ದೇವರುಗಳನ್ನ ನಂಬೋದಿಲ್ಲ ಅವರು. ಅದರಲ್ಲೂ ಕೂಡ ಇಸ್ಲಾಮಲ್ಲೂ ಕೂಡ ಮೂರ್ತಿ ಪೂಜೆಯನ್ನ ನಂಬೋದಿಲ್ಲ ಅವರು. ಹಿಂದೂ ದೇವತೆಗಳನ್ನ ನಂಬೋದಿಲ್ಲ. ನಾವು ಶ್ರೀಮತಿ ಬಾನು ಮುಸ್ತಾಕ್ರವರು ನೀವು ದಸರಾವನ್ನು ಉದ್ಘಾಟನೆ ಮಾಡಬೇಕು ಅಂದ್ರೆ ನಾವು ಹೇಳಿಕೆಯನ್ನು ಕೊಡಬೇಕು. ನಾನು ಚಾಮುಂಡಿ ನಾಡ ದೇವತೆ ಚಾಮುಂಡಿಯ ಮೇಲೆ ನನಗೆ ನಂಬಿಕೆ ಇದೆ, ಹಿಂದೂ ಧರ್ಮದ ಮೇಲೆ ನನಗೆ ನಂಬಿಕೆ ಇದೆ, ನಾನು ಈ ಆಚಾರ ವಿಚಾರ ಏನಿದೆಯೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತೇಳಿ ಅವ್ರು ಹೇಳಿಕೆಯನ್ನು ಕೊಟ್ಟರೆ ನಾವು ಅದನ್ನು ಪರಿಶೀಲನೆ ಮಾಡಬಹುದು. ಇಲ್ಲ ಅಂತಂದ್ರೆ ಈ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಹ್ವಾನವನ್ನ ಶ್ರೀಮತಿ ಬಾನು ಮುಸ್ತಾಕ್ರವರೇ ತಿರಸ್ಕಾರವನ್ನು ಮಾಡಿದ್ರೆ ನಮ್ಮ ಹಿಂದೂಗಳಿಗೆ ಏನು ಇವತ್ತು ಎಷ್ಟೊಂದು ಸಾವಿರಾರು ಜನ ಅರ್ಹರು ಇದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾರೋ ಒಬ್ಬ ರೋಡಲ್ಲಿ ಹೋಗ್ತಕ್ಕಂಥ ಒಬ್ಬ ಉತ್ತಮನ ಕೈಯಲ್ಲಿ ಮಾಡಿದ್ರು ಕೂಡ ನಾವು ಸಂತೋಷವನ್ನು ಪಡ್ತೀವಿ. ಇದು ಎರಡನೇ ಬಾರಿ. ನಿಸಾರ್ ಅಹಮದ್ ಅವರು ಮೊದಲು ಮಾಡಿದ್ರು, ಆದರೂ ಕೂಡ ಅವರ ಮೇಲೆ ನಮಗೊಂದು ಸ್ವಲ್ಪ ಗೌರವ ಇತ್ತು. ಕನ್ನಡದ ಕವಿ, ಅನೇಕ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಗೀತೆಗಳನ್ನ ಆಡಿದ್ದಾರೆ ಅಂತೇಳಿ ನಾವು ಬಹಳ ವಿರೋಧ ಮಾಡಕ್ಕೆ ಹೋಗಿರಲಿಲ್ಲ. ಆದರೆ ಇವತ್ತು ಎಡಪಂಥೀಯ ಮಹಿಳೆ ಅಂತೇಳಿ ಮುಖ್ಯಮಂತ್ರಿಗಳೇ ಹೇಳಿರ್ತಕ್ಕಂಥ ನಾವು ಪತ್ರಿಕೆಯಲ್ಲಿ ನೋಡಿದ್ದಾದ್ಮೇಲೆ ನಾವು ಖಂಡಿತವೂ ಕೂಡ ಇದನ್ನು ನಾವು ವಿರೋಧ ಮಾಡೇ ಮಾಡ್ತೀವಿ. ಶ್ರೀಮತಿ ಬಾನು ಮುಸ್ತಾಕ್ರವರು ಕೂಡ ಅತ್ಯಂತ ಗೌರವದಿಂದ ಅವರನ್ನು ಮನವಿಯನ್ನು ಮಾಡ್ತೀನಿ, ದಯವಿಟ್ಟು ಇದನ್ನು ತಾವು ತಿರಸ್ಕಾರ ಮಾಡಬೇಕು. ಆ ಸರ್ಕಾರದ ಮನವಿಯನ್ನು ಅತ್ಯಂತ ಗೌರವದಿಂದ ತಾವು ಬದಿಗೊತ್ತಬೇಕು ಅಂತಕ್ಕಂಥ ಮನವಿಯನ್ನು ಕೂಡ